ಸಚಿವ ಸಂಪುಟದಿಂದ ಅವಮಾನಕರ ರೀತಿಯಲ್ಲಿ ವಜಾಗೊಂಡು ಒಂದು ರೀತಿ ಗಾಯಗೊಂಡಿರುವ ಹುಲಿಯಂತಾಗಿರುವ ರಾಜಣ್ಣ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರಿಕೊಳ್ಳುವ ಪ್ರಯತ್ನವನ್ನ ಬೆಂಬಲಿಗರ ಮೂಲಕ ವರಿಷ್ಠರ ಮೇಲೆ ಒತ್ತಡ ತರುವ ಮೂಲಕ ಶುರು ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಪ್ರತಿಭಟನೆಯ ಪ್ಲಾನ್ ರೆಡಿಯಾಗಿದೆ. ರಾಜಣ್ಣ ಬೆಂಬಲಿಗರು ದೆಹಲಿಗೆ ಹೋಗಿ ಕೆಎನ್ ರಾಜಣ್ಣ ಅವರನ್ನ ಮರಳಿ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು ಅನ್ನುವ ಒತ್ತಡ ಹೇರೋದಕ್ಕೆ ತಯಾರಾಗಿದ್ದಾರೆ. ಮೂರು 1000ಕ್ಕೂ ಹೆಚ್ಚು ಬೆಂಬಲಿಗರು ಹೋಗ್ತಾರಂತೆ. 5 ದಿನ ಪ್ರತಿಭಟನೆ ಮಾಡ್ತಾರಂತೆ. ಇದು ಯಾವಾಗ? ಇನ್ನೆರಡು ದಿನಗಳಲ್ಲಿ ದಿನಾಂಕ ಘೋಷಣೆ ಆಗತ್ತೆ. ಒಂದು ಕಡೆ ಬೆಂಬಲಿಗರ ದೆಹಲಿಗೆ ಹೋಗಿ ಪ್ರತಿಭಟನೆ ನಡೆಸುವ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ತರೋದು, ಇನ್ನೊಂದು ಕಡೆ ಸ್ವಾಮೀಜಿಗಳ ಮೂಲಕವೂ ವರಿಷ್ಠರ ಮೇಲೆ ಒತ್ತಡ ಹಾಕಿಸೋದು. ದೆಹಲಿಯಲ್ಲಿ 5 ದಿನಗಳ ಪ್ರತಿಭಟನೆ, ಮೂರು 1000 ಬೆಂಬಲಿಗರು ಹೋಗ್ತಾರಂತೆ. ರಾಜಣ್ಣ ಅವರ ಬೆಂಬಲಿಗರ ದೆಹಲಿ. ಒಂದು ಕಡೆ ರಾಜಣ್ಣ ಬೆಂಬಲಿಗರು ಈ ರೀತಿಯಾಗಿ ಪ್ರಯತ್ನ ಆರಂಭಿಸಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಣದ ಹಿರಿಯ ನಾಯಕರುಗಳು ಕೂಡ ರಾಜಣ್ಣ ಅವರನ್ನ ಮರಳಿ ಸಚಿವ ಸಂಪುಟಕ್ಕೆ ತರುವ ಪ್ರಯತ್ನ ಆರಂಭಿಸ್ತಾರ. ಕೆಎನ್ ರಾಜಣ್ಣ ಅವರ ಸಪೋರ್ಟರ್ಸ್ ದೆಹಲಿಗೆ ಹೋಗಿ 5 ದಿನಗಳ ಕಾಲ ಪ್ರತಿಭಟನೆ ನಡೆಸಿ ವಾಪಸ್ ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರಂತೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೋಗ್ತಾರೆ. ರಾಜಣ್ಣನವರನ್ನೇ ಮರಳಿ ಸಚಿವ ಸಂಪುಟಕ್ಕೆ ತರೋದಕ್ಕೆ ಒತ್ತಡ ಹಾಕೋದು. ಅದು ಆಗದೇ ಹೋದರೆ ಅದೇ ಸಮುದಾಯದ ಇನ್ನೊಬ್ಬರಿಗೆ ಸಚಿವ ಸ್ಥಾನ ಕೊಡಿಸೋ ಪ್ರಯತ್ನ ಮಾಡೋದು. ಸತೀಶ್ ಜಾರಕಿಹೊಳಿ ಅವರು ಒಬ್ಬರೇ ಹೋಗೋದಿಲ್ಲ, ಶಾಸಕರ ಒಂದು ಗುಂಪು ಕರ್ಕೊಂಡು ಹೋಗ್ತಾರೆ. ನೇತೃತ್ವ ಸತೀಶ್ ಜಾರಕಿಹೊಳಿ ಅವರದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.